ಮುಖ್ಯ ಆದಾಯದ ಮೂಲ ಆಗಿರುತ್ತೆ. ಯಾವುದು? ಭೂಕಂದಾಯ ಅನ್ನುವಂಥದ್ದು ಆದಾಯದ ಮೂಲ ಆಗಿರುತ್ತೆ. ಭೂಕಂದಾಯ ಆದಾಯದ ಮುಖ್ಯ ಮೂಲ ಆಗಿರುತ್ತೆ. ಇವರ ವಾಣಿಜ್ಯ ಕೇಂದ್ರಗಳು ಎಲ್ಲೆಲ್ಲಿದ್ವು ಅಂತ ಹೇಳಿದ್ರೆ, ನಾನು ಮೊನ್ನೆ ಚಾರ್ಟ್ ತೋರಿಸಿದ್ನಲ್ವಾ, ಇದರಲ್ಲಿ ಕಾಣ್ತಿಲ್ವಾ? ನೋಡಿ ಈ ಕಡೆ ಎಲ್ಲರೂ ಗಮನಿಸಿ. ಈ ಗಂಗನ ಒಂದು ಭೂಪಟ ಇದೆಯಲ್ಲ, ಇಲ್ಲಿ ಎಲ್ಲೋ ಕಲರ್ ಮಾರ್ಕ್ ಇದೆಯಲ್ವಾ, ತಲಕಾಡು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಈ ಕೋಲಾರ ಆಗಿರ್ಬೋದು, ಕಾಣಿಸ್ತಿದೆಯ ಎಲ್ಲರಿಗೂ? ಇವಾಗ ಕಾಣಿಸ್ತಿದೆ ಎಲ್ಲರಿಗೂ. ಇದು ಇವರ ವಾಣಿಜ್ಯ ಕೇಂದ್ರಗಳಾಗಿದ್ವು. ಯಾವ್ದಾದ್ರು? ತಲಕಾಡು, ಕೋಲಾರ, ತಲಕಾಡು, ಕೋಲಾರ, ತಲಕಾಡು, ಕೋಲಾರ, ಆಮೇಲೆ ಮಂಡ್ಯ, ಇವೆಲ್ಲವೂ ಕೂಡ ಇವರ ವಾಣಿಜ್ಯ ಕೇಂದ್ರಗಳಾಗಿದ್ವು. ವಾಣಿಜ್ಯ ಕೇಂದ್ರಗಳಾಗಿದ್ವು. ಇವರ ಕಸುಬುಗಳು ಏನೇನಾಗಿತ್ತು ಅಂತ ಹೇಳಿದ್ರೆ, ಕಸುಬುಗಳು ಗಮನಿಸಿ, ಕಾಣ್ತಿದೆಯಾ? ವಿವಿಧ ರೀತಿಯ ಕಸುಬುಗಳು. ಕೃಷಿ ಅನ್ನುವಂಥದ್ದು ಯಾವ್ದು ಇವರ ಮುಖ್ಯ ಕಸುಬು ಯಾವ್ದಾಗಿತ್ತು? ಕೃಷಿ ಅನ್ನುವಂಥದ್ದು ಇವರ ಮುಖ್ಯ ಕಸುಬಾಗಿತ್ತು. ಅದ್ರ ಜೊತೆಗೆ ಯಾವ್ಯಾವ ಕಸುಬುಗಳನ್ನ ಮಾಡ್ತಾ ಇದ್ರು ಹಿಂದಿನ ಕ್ಲಾಸ್ ಅಲ್ಲೂ ನಾನು ಹೇಳಿದ್ದೀನಿ. ಯಾವ್ಯಾವ ಕಸುಬುಗಳನ್ನ ಮಾಡ್ತಾ ಇದ್ರು ನೋಡ್ಬಿಟ್ಟು ಹೇಳ್ಬೇಕು, ಸೌಂಡ್ ಮಾಡಂಗಿಲ್ಲ. ಗೊತ್ತಿದ್ದವ್ರು ಮಾತ್ರ ಕೈ ಎತ್ತಬೇಕು. ಮಗ್ಗ ನೋಡಿದ್ರಾ? ಅಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಈಗ ನೋಡ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ? ಯಾವ್ಯಾವ ಕಸುಬುಗಳನ್ನ ಮಾಡ್ತಾ ಇದ್ರು? ಕೈ ಎತ್ತಬೇಕು. ಯಾರು ನೋಡ್ಲಿಲ್ವಾ? ಹಿಂದಿನ ಕ್ಲಾಸ್ ಅಲ್ಲಿ ಯಾರು ಬರ್ಕೊಂಡಿಲ್ವಾ? ಹೇಳಿ, ಯಾವ್ಯಾವ ಕಸುಬುಗಳನ್ನ ಮಾಡ್ತಾ ಇದ್ರು ಕೃಷಿ ಜೊತೆಗೆ? ಎದ್ ನಿಂತ್ಕೊಂಡು ಹೇಳ್ಬೇಕು. ನೀನ್ ಕೂತ್ಕೋ, ನೀನ್ ಹೇಳು. ನೇಯ್ಗೆ, ಕುಂಬಾರ. ಏನು ಕುಂಬಾರ? ಕಂಬಾರ ಅಂತ ಬರೋದ್ರಿ. ಕಂಬಾರ, ಕುಂಬಾರ, ಆಮೇಲೆ ಎದ್ದೇಳು, ಮಗ್ಗ, ಅಕ್ಕಸಾಲಿಗ, ಆಮೇಲೆ ಅಕ್ಕಸಾಲಿಗ, ಆಮೇಲೆ ಎದ್ ನಿಂತ್ಕೊಂಡು ಹೇಳ್ಬೇಕು ಅಂತ ಹೇಳಿಲ್ವಾ? ಮಾಸ್ ಅನ್ಸಬೇಡ ಅಂತ ಹೇಳಿ. ಮಗ್ಗ, ನೇಯ್ಗೆ, ನೂಲುವುದು ಅಲ್ವಾ? ಟೈಲರಿಂಗ್. ಇಲ್ಲೇ ಬಂತು, ನೇಯ್ಗೆನೆ ಬಂತು ಅವಾಗ ಟೈಲರಿಂಗ್. ಆಮೇಲೆ ಯಾವ್ಯಾವ ಕಸುಬುಗಳನ್ನ ಮಾಡ್ತಾ ಇದ್ರು? ಕೃಷಿನೇ ಬರ್ಲಿಲ್ವಾ? ಹೈನುಗಾರಿಕೆಯನ್ನು ಕೃಷಿ ಜೊತೆಗೇನೆ ಬಂದಿರುತ್ತೆ. ಇವೆಲ್ಲ ಕಸುಬುಗಳನ್ನ ಗಂಗರ ಕಾಲದಲ್ಲಿ ಮಾಡ್ತಾ ಇದ್ರು ಕೃಷಿ ಜೊತೆಗೆ. ನೋಡಿದ್ರಲ್ವಾ? ಕಾಣ್ತಾ ಇಲ್ಲ ಅಂದ್ರೆ ಚಾರ್ಟ್ ತೋರಿಸಿದೀನಿ. ಇವ್ರ ಕಾಲದಲ್ಲಿ ಯಾವ ಸಾಮಾಜಿಕ ವ್ಯವಸ್ಥೆ ಇತ್ತು ಅಂತ ಹೇಳಿ ಅಂದಿದ್ದೀನಿ? ನೋಡಿ ಗಮನಿಸಿ. ಅವಿಭಕ್ತ ಕುಟುಂಬ ಮತ್ತೆ ಪಿತೃ ಪ್ರಧಾನ ಕುಟುಂಬ. ಎದ್ದಿಂದ ಒಬ್ಬರೇ ಹೇಳ್ಬೇಕು. ಅವಿಭಕ್ತ ಕುಟುಂಬ ಮತ್ತೆ ಅವಿಭಕ್ತ ಕುಟುಂಬ ಮತ್ತೆ ಪಿತೃ ಪ್ರಧಾನ ಕುಟುಂಬ ಇತ್ತು.
ಅಂದ್ರೆ ಏನು? ಅವಿಭಕ್ತ ಕುಟುಂಬ ಅಂದ್ರೆ ಏನು? ಮನೆಯಲ್ಲಿ ಇರುವ ಜನ. ಮತ್ತೆ ಹೇಳ್ತೀರಾ? ಅವಿಭಕ್ತ ಕುಟುಂಬ ಅಂದ್ರೆ ಏನು? ಅವಿಭಕ್ತ ಕುಟುಂಬ ಅಣ್ಣ ತಂಗಿ ಅಂತ ಎಲ್ಲರೂ ಇರ್ತಾರಲ್ಲ. ಅವಿಭಕ್ತ ಕುಟುಂಬ ಅಂದ್ರೆ ಅವಿಭಕ್ತ ಕುಟುಂಬ ಅಂತೇನಂದ್ರೆ ಒಂದ್ ಮನೆಯಲ್ಲಿ ಅಜ್ಜ ಅಜ್ಜ ಆಗಿರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು, ಎಲ್ಲರೂ ಒಟ್ಟಾಗಿ ಒಂದೇ ಕೂಡು ಕುಟುಂಬದಲ್ಲಿ ವಾಸ ಮಾಡೋದನ್ನ ನಾವು ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. ವಿಭಕ್ತ ಕುಟುಂಬ ಅಂತೇಳಂದ್ರೆ ಅಪ್ಪ ಅಮ್ಮ ಅಣ್ಣ ತಂಗಿ, ಅಪ್ಪ ಅಮ್ಮ ಮಕ್ಕಳು, ಗಂಡ ಹೆಂಡತಿ ವಾಸ ಮಾಡೋದನ್ನ ಅಪ್ಪ ಅಮ್ಮ ಮತ್ತೆ ಮಕ್ಕಳು ವಾಸ ಮಾಡೋಂಥ ಕುಟುಂಬನ ವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. ಇಲ್ಲಿ ಪಿತೃಪ್ರಧಾನ ಕುಟುಂಬ ಮತ್ತೆ ಅವಿಭಕ್ತ ಕುಟುಂಬನ ನಾವು ಹೆಚ್ಚಿನದಾಗಿ ನೋಡ್ತಾ ಹೋಗ್ಬೋದು. ಪಿತೃಪ್ರಧಾನ ಕುಟುಂಬ ಅಂತೇಳಂದ್ರೆ ತಂದೆನೇ ಅದರಲ್ಲಿ ಮುಖ್ಯ ಯಜಮಾನನಾಗಿ ಇತರ ಸದಸ್ಯರು ಅವರಿಗೆ ಸಹಾಯಕರಾಗಿ ಕಾರ್ಯವನ್ನ ನಿರ್ವಹಿಸ್ತಿರ್ತಾರೆ. ಇದನ್ನ ನಾವು ಪಿತೃಪ್ರಧಾನ ಕುಟುಂಬ ಅಂತೇಳಿ ಹೇಳ್ಬೋದು. ಇವ್ರ ಕಾಲದಲ್ಲಿ ಪಿತೃಪ್ರಧಾನ ಕುಟುಂಬ ಮತ್ತೆ ಅವಿಭಕ್ತ ಕುಟುಂಬಗಳು ಇದ್ವು. ಗೊತ್ತಾಯ್ತಲ್ಲ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಮತ್ತೆ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಅಂತೇಳಿ? ಗೊತ್ತಾಯ್ತೋ ಇಲ್ವೋ? ಅವರ ಶಿಕ್ಷಣ ಮತ್ತೆ ಧರ್ಮ ಹೇಗಿತ್ತು ಅಂತೇಳಿ ನೋಡೋದಂದ್ರೆ ಶಿಕ್ಷಣ ಮತ್ತೆ ಧರ್ಮ. ಗಂಗರ ಕಾಲದಲ್ಲಿ ಉನ್ನತ ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನದಂತಹ ಪ್ರೋತ್ಸಾಹ ನೀಡಿದ್ರು. ಇವರ ಶಿಕ್ಷಣ ಕೇಂದ್ರಗಳು ಯಾವ್ಯಾವ ಆಗಿತ್ತು ಅಂತೇಳಂದ್ರೆ ಅಗ್ರಹಾರ ಆಗಿರ್ಬೋದು, ಕಾಣಿಸ್ತಿದೆ ಇಲ್ಲಿ ಅಗ್ರಹಾರ ಆಗಿರ್ಬೋದು, ಅಗ್ರಹಾರ ಆಗಿರ್ಬೋದು, ಕಾಣಿಸ್ತಿದ್ಯಾ? ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಈ ಅಗ್ರಹಾರ ಆಗಿರ್ಬೋದು ಮತ್ತೆ ಚೈತ್ಯಾಲಯ ಆಗಿರ್ಬೋದು ಇವೆಲ್ಲವೂ ಕೂಡ ಯಾವ್ದು? ಅಗ್ರಹಾರ, ಚೈತ್ಯಾಲಯ ತೋರಿಸಿದ್ದಲ್ವಾ? ನೋಡಿದ್ದೀರಾ? ಚೈತ್ಯಾಲಯ ತೋರಿಸಿದ್ದೆ ತಾನೆ? ತೋರಿಸಿದ್ದೆ ಅಲ್ವಾ? ಇಂದಿನ ಕ್ಲಾಸಲ್ಲಿ ನಾನು ಈ ಚೈತ್ಯಾಲಯ ಆಗಿರ್ಬೋದು, ಅಗ್ರಹಾರ ಆಗಿರ್ಬೋದು, ಬ್ರಹ್ಮಪುರಿ ಆಗಿರ್ಬೋದು, ಮಠ ಆಗಿರ್ಬೋದು, ಯಾವ್ದು? ಅಗ್ರಹಾರ, ಚೈತ್ಯಾಲಯ, ಬ್ರಹ್ಮಪುರಿ, ಮಠ ಇವೆಲ್ಲವೂ ಕೂಡ ಶಿಕ್ಷಣ ನೀಡುತ್ತಿದ್ದಂತಹ ಕೇಂದ್ರಗಳಾಗಿದ್ವು. ಯಾವ್ಯಾವ ಪ್ಲೇಸಲ್ಲಿ ಶಿಕ್ಷಣ ನೀಡ್ತಾ ಇದ್ರು ಅಂತ ಹೇಳಂದ್ರೆ ಇದು ಶಿಕ್ಷಣ ನೀಡುವಂತಹ ಕೇಂದ್ರಗಳು. ಇವಾಗ ನಾವು ಶಾಲೆ ಕಾಲೇಜು ಅಂತ ಹೇಳ್ತೀವಲ್ವಾ, ಆ ತರ ಶಿಕ್ಷಣ ನೀಡುವಂತಹ ಕೇಂದ್ರಗಳಾಗಿದ್ದು ಅಂದ್ರೆ ಅಗ್ರಹಾರ, ಚೈತ್ಯಾಲಯ, ಬ್ರಹ್ಮಪುರಿ, ಮಠ ಈ ವ್ಯವಸ್ಥೆಗಳಲ್ಲಿ ಶಿಕ್ಷಣ ನೀಡ್ತಿದ್ರು. ಯಾವ್ಯಾವ ಪ್ಲೇಸ್ ಅಲ್ಲಿ ಶಿಕ್ಷಣ ನೀಡ್ತಾ ಇದ್ರು ಅನ್ನೋದಾದ್ರೆ ಶ್ರಾವಣಬೆಳಗೊಳ, ತಲಕಾಡು, ಪೆರೂರು ಈ ಸ್ಥಳಗಳಲ್ಲಿ ಶಿಕ್ಷಣನ ನೀಡ್ತಾ ಇದ್ರು. ಇದು ಸ್ಥಳಗಳು ಯಾವ್ಯಾವ ಸ್ಥಳಗಳಲ್ಲಿ ಶಿಕ್ಷಣ ನೀಡ್ತಾ ಇದ್ರು ಅಂದ್ರೆ ಶ್ರವಣಬೆಳಗೊಳ ಆಗಿರ್ಬೋದು, ತಲಕಾಡು ಆಗಿರ್ಬೋದು, ಪೆರೂರು ಆಗಿರ್ಬೋದು, ಈ ಎಲ್ಲಾ ಸ್ಥಳಗಳಲ್ಲಿ ಶಿಕ್ಷಣನ ನೀಡ್ತಾ ಇದ್ರು. ಗೊತ್ತಾಯ್ತಾ ಶಿಕ್ಷಣ ಎಲ್ಲೆಲ್ಲಿ ನೀಡ್ತಾ ಇದ್ರು ಅಂತ ಹೇಳಿ? ಇವರು ಶಿಕ್ಷಣನ ಈ ಒಂದು ಸ್ಥಳಗಳಲ್ಲಿ ನೀಡ್ತಾ ಇದ್ರು. ಇವರು ಜೈನ ಮತಾವಲಂಬಿಗಳಾಗಿದ್ರು. ಯಾವ ಮತಾವಲಂಬಿಗಳಾಗಿದ್ರು? ಜೈನ ಮತಾವಲಂಬಿಗಳಾಗಿದ್ರು. ಜೈನ ಧರ್ಮಕ್ಕೆ ಹೆಚ್ಚಿನದಂತಹ
ಪ್ರಾಶಸ್ತ್ಯನ ಅವರು ನೀಡ್ತಾ ಇದ್ರು. ಯಾವ ಧರ್ಮಕ್ಕೆ? ಜೈನ ಧರ್ಮಕ್ಕೆ ಪ್ರಾಶಸ್ತ್ಯನ ನೀಡ್ತಾ ಇದ್ರು. ಅಜಿತ ಸೇನ ಇವರು ಹೆಚ್ಚಿನದಂತಹ ಒಂದು ಜೈನ ಧರ್ಮ ಬೆಳೆಯಕ್ಕೆ ಹೆಚ್ಚಿನದಂತಹ ಪ್ರಾಶಸ್ತ್ಯನ ನೀಡಿದಂತವರು ಇವರುಗಳಾಗಿರ್ತಾರೆ. ಹೆಚ್ಚಿನದಂತಹ ಪ್ರಾಶಸ್ತ್ಯನ ನೀಡಿದ್ದಾರೆ. ಇವರು ಜೈನ ಧರ್ಮಕ್ಕೆ ಉದಾಹರಣೆ ಅಂತ ಹೇಳಂದ್ರೆ ಏನಂತೇಳಂತೆ, ಮೊನ್ನೆ ಶ್ರಾವಣ ಬೆಳಗೊಳದಲ್ಲಿ ಏನಿದೆ ಅಂತ ಹೇಳಂತೆ, ನಿಂತ್ಕೊಂಡು ಒಬ್ಬರೇ ಹೇಳ್ಬೇಕು. ಶ್ರಾವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಗೊಮ್ಮಟೇಶ್ವರ ವಿಗ್ರಹ ಇದೆ ಅಲ್ವಾ, ಯಾರ್ದದು? ಬಾಹುಬಲಿ ಬಾಹುಬಲಿಯ ಏಕಶಿಲಾ ವಿಗ್ರಹ. ಅಡಿದು ಏಕಶಿಲಾ ವಿಗ್ರಹ ಅದು. ಇದು ಇವರ ಜೈನ ಧರ್ಮಕ್ಕೆ ಇದು ಉದಾಹರಣೆ ಆಗಿರುತ್ತೆ. ಕಾಣಿಸ್ತಿದ್ಯಾ? ಕಾಣಿಸ್ತೀಯ ಎಲ್ಲರಿಗೂ? ನಿನಗೆ ಇಲ್ಲಿ ನೋಡಿ, ಈಗ ಕಾಣಿಸ್ತಿದ್ಯಾ ಕ್ಲಿಯರ್ ಆಗಿ? ಇದು ಅವರ ಜೈನ ಧರ್ಮಕ್ಕೆ ಉದಾಹರಣೆ ಆಗಿರುತ್ತೆ. ಹಾಗಾದ್ರೆ ಮಕ್ಕಳೇ, ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ರೀತಿ ಕೊಡುಗೆ ನೀಡಿದ್ರು ಅಂತ ಹೇಳಿ ನೋಡೋಣ. ಕಲೆ ಮತ್ತು ಏನು, ಯಾಕೆ ಇವತ್ತು ಯಾರು ತಿಂಡಿ ತಿಂದಿಲ್ವಾ? ಕಲೆ ಮತ್ತು ವಾಸ್ತುಶಿಲ್ಪ. ಗಂಗರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇತರೆ ಎಲ್ಲ ರಾಜವಂಶವು ಯಾವ ರೀತಿ ಪ್ರಾಶಸ್ತ್ಯನ ನೀಡಿತ್ತು, ಅದೇ ರೀತಿ ಗಂಗರು ಕೂಡ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಷ್ಟೇ ಆದಂತಹ ಪ್ರಾಧಾನ್ಯತೆಯನ್ನ ನೀಡ್ತಾ ಹೋಗ್ತಾರೆ. ಇವರು ಹಲವಾರು ದೇವಾಲಯಗಳು ಮತ್ತು ಜೈನ ಬಸದಿಗಳನ್ನ ನಿರ್ಮಾಣ ಮಾಡ್ತಾರೆ. ಏನ್ ನಿರ್ಮಾಣ ಮಾಡ್ತಾರೆ? ಒಬ್ಬರೇ ನಿಂತ್ಕೊಂಡು ಹೇಳ್ಬೇಕು. ಸೈಡ್ ಬಿಡ್ತೀನಿ. ಒಬ್ಬರೇ ನಿಂತ್ಕೊಂಡು ಹೇಳಿ. ದೇವಾಲಯ ಮತ್ತು ಜೈನ ಬಸದಿಗಳು, ಬಸದಿಯನ್ನ ಬಸದಿಗಳನ್ನ ನಿರ್ಮಾಣ ಮಾಡ್ತಾರೆ. ದೇವಾಲಯ ಮತ್ತೆ ಬಸದಿಗಳನ್ನ ನಿರ್ಮಾಣ ಮಾಡ್ತಾರೆ. ಯಾವ್ಯಾವ ದೇವಾಲಯಗಳನ್ನ ನಿರ್ಮಾಣ ಮಾಡಿರ್ತಾರೆ ಅಂದ್ರೆ ಗಮನಿಸಿ. ಈ ಕಡೆ ಇದನ್ನ ಸರ್ ಆಲ್ರೆಡಿ ತೋರಿಸಿದ್ದಾರೆ. ಇದು ಯಾವ ದೇವಸ್ಥಾನ? ಅಲ್ಲಿ ಬರ್ದಿರೋದಲ್ಲ. ಇದು ಯಾವ ದೇವಸ್ಥಾನ? ತಲಕಾಡಿನಲ್ಲಿರುವಂತ ದೇವಸ್ಥಾನ. ತಲಕಾಡಿನಲ್ಲಿರುವಂತ ದೇವಸ್ಥಾನ ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ. ಇದು ಕೋಲಾರದ ಕೋಲಾರಮ್ಮ ದೇವಸ್ಥಾನ. ನೋಡಿ, ಈ ಕಡೆ ಕಾಣ್ತಿದ್ಯಾ? ಇದು ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ. ಇದು ಕೋಲಾರ ದೇವಸ್ಥಾನ.
ಅವನೊಬ್ಬನೇ ನೋಡಿದ್ದ, ಯಾರು ನೋಡ್ಲಿಲ್ವಾ? ತಲಕಾಡಿನ ಮಾತಾಳೇಶ್ವರ ದೇವಸ್ಥಾನ, ಕೋಲಾರಮ್ಮ ದೇವಸ್ಥಾನ. ಏ ನಾನು ಎದ್ನಿಂತ ಹೇಳಿ ಆನ್ಸರ್ ಅಂತ ಹೇಳಿದ್ದು. ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ, ಕೋಲಾರದ ಏ ಕೋಲಾರ ಕೋಲಾರಮ್ಮ ದೇವಸ್ಥಾನ ಆಗಿರ್ಬೋದು, ಮತ್ತೆ ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ ಆಗಿರ್ಬೋದು, ಮರಳೇಶ್ವರ ದೇವಸ್ಥಾನ ಆಗಿರ್ಬೋದು, ಇತ್ಯಾದಿ ದೇವಸ್ಥಾನಗಳನ್ನ ಗಂಗಾ ಕಾಲದಲ್ಲಿ ಕಟ್ತಾರೆ. ಅದ್ರ ಜೊತೆಗೆ ಜೈನ ಧರ್ಮಕ್ಕೆ ಅವರು ಹೆಚ್ಚಿನದಾಗಿ ಪ್ರಾಶಸ್ತ್ಯನ ನೀಡಿದ್ರಿಂದ ಅವರು ಜೈನ ಧರ್ಮದ ವಸತಿಗಳನ್ನ ಕೂಡ ನಿರ್ಮಾಣ ಮಾಡ್ತಾರೆ. ಜೈನ ಧರ್ಮದ ವಸತಿಗಳು ಮತ್ತೆ ಸುಂದರವಾದಂತಹ ದೇವಾಲಯಗಳನ್ನ ಇವ್ರ ಕಾಲದಲ್ಲಿ ನಿರ್ಮಾಣ ಮಾಡ್ತಾರೆ. ಇವರು ಗಂಗರು ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ನೀಡಿದ್ರು, ಸಾಹಿತ್ಯ ಅಥವಾ ಕೃತಿ ರಚನೆಗೂ ಕೂಡ ಅಷ್ಟೇ ಆದಂತಹ ಪ್ರಾಧಾನ್ಯತೆಯನ್ನು ನೀಡ್ತಾರೆ. ಇವರು ಯಾವ್ಯಾವ ಭಾಷೆಯಲ್ಲಿ ಕೃತಿಗಳನ್ನ ರಚನೆ ಮಾಡಿದ್ರು ಅಂತ ಹೇಳಿದ್ರೆ ಪ್ರಾಕೃತ ಮತ್ತೆ ಪ್ರಾಕೃತ, ಸಂಸ್ಕೃತ ಮತ್ತೆ ಕನ್ನಡ ಭಾಷೆಗಳಲ್ಲಿ ಇವರು ಗ್ರಂಥಗಳನ್ನ ರಚನೆ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಅಂತ ಹೇಳಂದ್ರೆ ದುರ್ವಿನೀತ ಬರೆದಿರುವಂತಹ ದುರ್ವಿನೀತ ಯಾರು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ದುರ್ವಿನೀತ ಯಾರು ಅಂತ ಹೇಳಿದ್ದೀನಿ? ಗಂಗರ ಪ್ರಸಿದ್ಧ ದೊರೆ. ಒಬ್ರು ಹೇಳ್ಬೇಕು ಅಂತ ಹೇಳಿಲ್ವಾ? ಎಷ್ಟು ಸತಿ ಹೇಳೋದು? ಗಂಗರ ಪ್ರಸಿದ್ಧ ದೊರೆ. ಯಾರು? ಅವನಿಗೆ ಕೇಳ್ತಿರೋದು ನಾನು. ದುರ್ವಿನೀತ ಅನ್ನೋನು ಏನು? ಗಂಗರ ಪ್ರಸಿದ್ಧ ಅರಸ. ಇವನು ಶಬ್ದಾವತಾರ ಅನ್ನುವಂತಹ ಕೃತಿನ ಬರೀತಾರೆ ಸಂಸ್ಕೃತದಲ್ಲಿ. ಶಬ್ದಾವತಾರ ಅನ್ನುವಂತಹ ಕೃತಿನ ಇವನು ಬರೀತಾನೆ. ಇವ್ರ ಕಾಲದಲ್ಲಿ ಕನ್ನಡ ಆಗಿರ್ಬೋದು, ಪ್ರಾಕೃತ ಆಗಿರ್ಬೋದು, ಮತ್ತೆ ಸಂಸ್ಕೃತ ಭಾಷೆಯಲ್ಲಿ ಕೃತಿಗಳನ್ನ ರಚನೆ ಮಾಡ್ತಾ ಇದ್ರು. ಗೊತ್ತಾಯ್ತಾ ಅವ್ರ ಕಲೆ ಮತ್ತು ವಾಸ್ತುಶಿಲ್ಪ ಹೇಗಿತ್ತು ಅಂತ ಹೇಳಿ? ಇನ್ನೊಂದ್ಸರಿ ಹೇಳ್ತೀನಿ, ಕೇಳ್ಕೊಳ್ಳಿ. ಎಲ್ಲರೂ ಈ ಕಡೆ ಗಮನಿಸಿ, ಆಮೇಲೆ ಬರ್ಕೊಡ್ರಂತೆ. ಗಂಗರ ಕಾಲದ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ ಇವರು ಗ್ರಾಮಾಡಳಿತ ವ್ಯವಸ್ಥೆಗೆ ಹೆಚ್ಚಿನದಂತಹ ಪ್ರಾಶಸ್ತ್ಯನ ನೀಡ್ತಾ ಇದ್ರು. ಇವರು ಗ್ರಾಮದ ಮುಖ್ಯಸ್ಥ ಅಥವಾ ಇಲ್ಲಿ ಗ್ರಾಮಾಡಳಿತ ವ್ಯವಸ್ಥೆ ಇದ್ದಿದ್ರಿಂದ ಮುಂದೆ ಬನ್ನಿ, ಇಲ್ಲಿ ಬನ್ನಿ. ಗ್ರಾಮದ ಮುಖ್ಯಸ್ಥರನ್ನ ಪ್ರಜಾಗಾಂಧ ಅಂತೇಳಿ ಕರೀತಾ ಇದ್ರು. ಪ್ರಜಾಗಾಂಧ ಅಂತ ಕರೀತಿದ್ರು. ಆಡಳಿತದ ಅನುಕೂಲಕ್ಕೋಸ್ಕರ ರಾಜ್ಯ, ಪ್ರಾಂತ್ಯ, ನಾಡು, ಸಂಪನ್ನ, ಗ್ರಾಮ ಅಂತೇಳಿ ವಿಂಗಡಣೆಯನ್ನ ಮಾಡ್ಕೊಂಡಿದ್ರು. ಇವರು ಗ್ರಾಮಾಡಳಿತ ವ್ಯವಸ್ಥೆ ಇದ್ದಿದ್ರಿಂದ ಗ್ರಾಮ ಸಭೆಗಳು ನಡೀತಾ ಇತ್ತು. ಗ್ರಾಮ ಸಭೆಯಲ್ಲಿ ಯಾವೆಲ್ಲ ಅಂಶಗಳು ಚರ್ಚೆ ಆಗ್ತಿದ್ವು ಅಂತ ಹೇಳಿದ್ರೆ ನೈರ್ಮಲ್ಯ, ನ್ಯಾಯ, ಭೂಕಂದಾಯ ಇತ್ಯಾದಿ ಅಂಶಗಳು ಚರ್ಚೆನ ಮಾಡ್ತಾ ಇದ್ರು. ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ನೋಡೋದಾದ್ರೆ ಭೂಕಂದಾಯ ಅನ್ನುವಂಥದ್ದು ಇವರ ಆದಾಯದ ಮುಖ್ಯ ಮೂಲ ಆಗಿತ್ತು. ಇವರ ವಾಣಿಜ್ಯ ಕೇಂದ್ರಗಳು ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ತಲಕಾಡು, ಕೋಲಾರ, ಮಂಡ್ಯ ಇತ್ಯಾದಿಗಳು ಇವರ ವಾಣಿಜ್ಯ ಕೇಂದ್ರಗಳಾಗಿದ್ವು. ಕೃಷಿ ಇವರ ಪ್ರಧಾನ ಕಸುಬಾಗಿತ್ತು. ಇದ್ರ ಜೊತೆಗೆ ಕೃಷಿ ಜೊತೆಗೆ ನೇಯ್ಗೆ ಆಗಿರ್ಬೋದು, ಕುಂಬಾರಿಕೆ, ಅಕ್ಕಸಾಲಿಗ, ನೂಲುವುದು, ನೇಯುವುದು ಇವೆಲ್ಲವನ್ನೂ ಕೂಡ ಅವರು ಕಸುಬುಗಳನ್ನ ಮಾಡ್ತಾ ಇದ್ರು. ಇವ್ರ ಕಾಲದಲ್ಲಿ ಅವಿಭಕ್ತ ಕುಟುಂಬ ಮತ್ತೆ ಪಿತೃಪ್ರಧಾನ ವ್ಯವಸ್ಥೆನ ಇರೋದನ್ನ ನಾವು ಕಾಣ್ಬೋದು. ಇಷ್ಟು ಅವರ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ. ಶಿಕ್ಷಣ ಮತ್ತು ಧರ್ಮಕ್ಕೆ ಬರೋದಾದ್ರೆ ಅಗ್ರಹಾರಗಳು ಮತ್ತೆ ಚೈತ್ಯಾಲಯಗಳು, ಮಠಗಳು
ನಿರ್ಮಾಣ ಮಾಡಿದ್ರು. ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ ಆಗಿರ್ಬೋದು, ಕೋಲಾರದ ಕೋಲಾರಮ್ಮ ದೇವಸ್ಥಾನ ಆಗಿರ್ಬೋದು, ಇತ್ಯಾದಿ ದೇವಸ್ಥಾನಗಳನ್ನ ಅವರು ನಿರ್ಮಾಣ ಮಾಡಿದ್ರು. ಇವರು ಸಾಹಿತ್ಯಕ್ಕೂ ಕೂಡ ಅಷ್ಟೇ ಮಹತ್ವನ ನೀಡ್ತಾ ಇದ್ರು. ಇವರು ಪ್ರಾಕೃತ ಆಗಿರ್ಬೋದು, ಸಂಸ್ಕೃತ, ಕನ್ನಡ ಭಾಷೆಗಳಲ್ಲಿ ಇವರು ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಇದಕ್ಕೆ ಉದಾಹರಣೆ ಅಂತ ಏನಂದ್ರೆ ದುರ್ನಿತನು ಬರೆದಂತಹ ಶಬ್ದಾವತಾರ ಅನ್ನುವಂತಹ ಕೃತಿ ಇದು ಸಂಸ್ಕೃತ ಭಾಷೆಯಲ್ಲಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ ಹೇಳಿ. ಅರ್ಥ ಆಯ್ತು ಅಲ್ವಾ? ಕ್ವಶನ್ ಕೇಳ್ತೀನಿ, ಎಲ್ಲರೂ ಆನ್ಸರ್ ಮಾಡಿ. ಅರ್ಥ ಆಯ್ತು ಅಲ್ವಾ ಪಾಠ? ಹಾಗಾದ್ರೆ ಮಕ್ಕಳೇ ಕಲೆ ಮತ್ತು ಸಾಹಿತ್ಯನ ನಾವು ಯಾಕೆ ಉಳಿಸ್ಕೊಂಡು ಹೋಗ್ಬೇಕು? ಕಲೆ ಮತ್ತೆ ಸಾಹಿತ್ಯಗಳು ಇದೆಯಲ್ವಾ, ಕಲೆ ವಾಸ್ತುಶಿಲ್ಪ ಸಾಹಿತ್ಯನ ನೋಡಿದ್ವಲ್ವಾ? ಹಾಗಾದ್ರೆ ಅವುಗಳನ್ನ ಯಾಕೆ ಉಳಿಸ್ಕೊಂಡು ಹೋಗ್ಬೇಕು? ಕೈ ಎತ್ತಬೇಕು. ಕಲೆ ಮತ್ತು ವಾಸ್ತುಶಿಲ್ಪ ಉಳಿಸುವಲ್ಲಿ ನಮ್ಮ ಮತ್ತೆ ನಿಮ್ಮ ಪಾತ್ರ ಏನು? ಮತ್ತೆ ಹಿಂದೆ ಇವಾಗ ಒಂದು ದೇವಸ್ಥಾನ ಇದೆ ಅಂತ ಇಟ್ಕೋ. ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ವಾ, ಅದು ಮುಂದಿನ ಜನಾಂಗಕ್ಕೂ ಉಳಿಬೇಕು. ಏನ್ ಮಾಡ್ತೀಯ ನೀನು? ಸ್ವಚ್ಛವಾಗಿರ್ತೀವಿ, ಆಮೇಲೆ ಬಣ್ಣ ಹೊಡಿಸ್ತೀವಿ, ಮತ್ತೆ ನಮ್ಮ ಮುಂದಿನ ಜನಾಂಗಕ್ಕೆ ಅದು ಬೇಕಾಗುತ್ತೆ, ಅದನ್ನೇನು ಹಾಳು ಮಾಡ್ದಂಗೆ. ಮತ್ತು ಕಲೆ ವಾಸ್ತುಶಿಲ್ಪನ ಹಂಗೆ ಪ್ರಸಿದ್ಧವಾಗಿಟ್ಟರೆ ನಮ್ಮ ಮಕ್ಕಳು ಅವರೆಲ್ಲ ಓದ್ಕೊಂಡೆ ಸರ್ ಹಂಗೆ ಹೆಸರು. ಆಮೇಲೆ ಹೇಳ ಹೇಳ. ಆಮೇಲೆ ಕಲೆ ಮತ್ತು ವಾಸ್ತುಶಿಲ್ಪನ ಯಾಕೆ ಉಳಿಸ್ಬೇಕು ಅಂತ ಹೇಳಂದ್ರೆ ಇಲ್ಲಿ ಕಲೆಯಲ್ಲಿ ಸಾಹಿತ್ಯನೂ ಕೂಡ ಬರುತ್ತೆ ಅಲ್ವಾ. ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡಿರ್ತಾರಲ್ವಾ, ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡಿರ್ತಾರೆ. ಈ ಸಾಹಿತ್ಯ ಕೃತಿಗಳು ಇವಾಗ ಅವ್ರು ಬರ್ದಿದ್ದಾರೆ, ಶಬ್ದಾವತಾರ ಅನ್ನೋಂತಹ ಒಂದು ಕೃತಿನ ಬರ್ದಿದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನ ನಾವು ಇಟ್ಕೊಂಡಲೆ ಹಾಳು ಮಾಡಿದ್ರೆ ಅದು ಮುಂದಿನ ಜನಾಂಗಕ್ಕೆ ಇರುತ್ತಾ? ಅದೇ ತರ ಕೂಡ ಸಾಹಿತ್ಯ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು, ಅದನ್ನ ಮುಂದಿನ ಜನಾಂಗಕ್ಕೆ ನಾವು ಇಟ್ಕೋಬೇಕು ಅಂತ ಹೇಳಂದ್ರೆ ಅದನ್ನ ನಾವು ಯಾವುದೇ ರೀತಿಯ ಹಾಳು ಮಾಡದೆ ಅದನ್ನ ಸುರಕ್ಷಿತವಾಗಿ ಇಟ್ಕೊಂಡ್ರೆ ನಾವು ಮುಂದಿನ ಜನಾಂಗಕ್ಕೂ ಕೂಡ ಆ ದೇವಸ್ಥಾನಗಳಾಗಿರ್ಬೋದು, ಕಲೆ ವಾಸ್ತುಶಿಲ್ಪ ಆಗಿರ್ಬೋದು, ಅವನ್ನ ಮುಂದಿನ ಜನಾಂಗಕ್ಕೂ ತೋರಿಸ್ಬೋದು ಅಲ್ವಾ? ಗೊತ್ತಾಯ್ತಲ್ವಾ?